ಜಿಲ್ಲೆಯಲ್ಲಿ ಮಳೆ ಬಂದು ಭೂಮಿ ಹಸನು ಮಾಡುತ್ತಿರುವ ರೈತರು ಬಿತ್ತನೆ ಬೀಜ ಗೊಬ್ಬರಕ್ಕಾಗಿ ಕಾಯುತ್ತಿದ್ದಾರೆ. ಬಿತ್ತನೆ ಬೀಜ ಗೊಬ್ಬರ ಸಿಗುವ ದಿನಾಂಕದ ಬಗ್ಗೆ ಅಂಗಡಿಗಳಲ್ಲಿ ಮಾಹಿತಿ ಇಲ್ಲದೆ ರೈತರು ಪರದಾಡುವಂತಾಗಿದೆ. ಬೆಸ್ಕಾಂ ಇಲಾಖೆಯಿಂದ ರೈತರಿಗಾಗಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ಮೇ 30ರಂದು ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಜಿಜೆ ಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ, ಮಳೆ ಬಿದ್ದು ಬಿತ್ತನೆ ಕೆಲಸಗಳು ಪ್ರಾರಂಭವಾಗಿವೆ. ಆದರೆ ಕೃಷಿ ಇಲಾಖೆ ರೈತರಿಗೆ ಒದಗಿಸಬೇಕಾದ ಬಿತ್ತನೆ ಬೀಜ ಗೊಬ್ಬರ ವಿತರಣೆ ಮಾಹಿತಿ ಸರಿಯಾಗಿ ನೀಡುತ್ತಿಲ್ಲ. ಅದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮೇ 30ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತ ರೈತರಿಗೆ ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ. ಗೊಬ್ಬರದ ಅಂಗಡಿಗಳ ಮೇಲೆ ದರಪಟ್ಟಿಗಳ ಪ್ರಕಟಣೆ ಮಾಡಬೇಕು. ಸ್ಟಾಕ್ ಬಗ್ಗೆಯೂ ರೈತರಿಗೆ ಮಾಹಿತಿ ನೀಡಬೇಕು. ರೈತರ ಸ್ವಂತ ಖರ್ಚಿನಲ್ಲಿ ಹಾಕಿಸಿಕೊಂಡಿರುವ ವಿದ್ಯುತ್ ಸರಬರಾಜು ಟಿಸಿಗಳನ್ನು ಬೇರೆ ಕಡೆ ವರ್ಗಾಯಿಸುವ ಇಲಾಖಾಧಿಕಾರಿಗಳ ದೌರ್ಜನ್ಯವನ್ನ ತಡೆಯಬೇಕು. ಕೇವಲ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಮುಳುಗಿರುವ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳತ್ತ ಗಮನ ಹರಿಸುತ್ತಿಲ್ಲ. 5 ಫ್ರೀ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ನಿಟ್ಟಿನಲ್ಲಿ ರಾಜ್ಯದ ಅಭಿವೃದ್ಧಿಯನ್ನೇ ಮರೆತು ಹೋಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂಗಾರು ಮಳೆ ಸ್ಟಾರ್ಟ್ ಆಗಿ ಇವತ್ತು 1 ತಿಂಗಳು ಆಗ್ತಾ ಇದೆ. ಇವತ್ತಿಗೂ ಸರಿಯಾದಂಥ ಬಿತ್ತನೆ ಬೀಜಗಳು ದಾಸ್ತಾನು ಮಾಡ್ತಾ ಇಲ್ಲ. ಎಲ್ಲೇ ಇವಾಗ ಆವಾಗಲೇ ಪರ್ಚೇಸ್ ಮಾಡಿರುವಂಥ ರೈತರು ಹೇಳ್ತಾ ಇದ್ದಾರೆ, ಯಾವುದೇ ಒಂದು ರೆಸಿಪ್ಟ್ ಕೊಡ್ತಾ ಇಲ್ಲ. ನಮಗಿದು ಒಳ್ಳೆ ಬೀಜನ ಇಲ್ಲ ನಕಲಿ ಬಿತ್ತನೆ ಬೀಜನ ಅನ್ನೋದು ನಮಗೇ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ದೂರುಗಳು ಬಂದಾಗ ಇವತ್ತು ಸರ್ಕಾರ ಇದೇನು ಎಚ್ಚೆತ್ಕೊಂಡು ಇವಾಗ ನಾವು ಎದುರಿಸ್ತಾ ಇದ್ದೀವಿ ಸರ್ಕಾರನ. ಅವ್ರಿಗೆ ಮುಂಗಾರು ಮಳೆ ಸ್ಟಾರ್ಟ್ ಆದರೆ ರೈತರ ಪರಿಸ್ಥಿತಿ ಏನು, ರೈತರಿಗೆ ಏನು ಬೇಕು ಆ ಒಂದು ಅನುಕೂಲ ಮಾಡ್ತಾ ಇಲ್ಲ. ಇವತ್ತು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ. ಸುಮಾರು 1.5 ತಿಂಗಳಿಂದನೂ ಪ್ರಜ್ವಲ್ ರೇವಣ್ಣಂದು ಬಿಟ್ಟರೆ ಇನ್ನೇನು ಇಲ್ಲ. ಆ ಪ್ರಜ್ವಲ್ ರೇವಣ್ಣಂದೂ ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಪಡಿಸೋದು ಅದು ನಿಮ್ಮ ಒಂದು ಕಾನೂನುಬದ್ಧವಾಗಿ ಮಾಡೋದು ಅದು ನಿಮ್ಮ ಜವಾಬ್ದಾರಿ. ಅದನ್ನು ಬಿಟ್ಟು ಸರ್ಕಾರದಿಂದಲೇ ಏನೋ ಎಲ್ಲ ಪೆನ್ಡ್ರೈವ್ಗಳು ಪ್ರಚಾರ ಮಾಡಿ ಇವತ್ತು ಆ ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ್ದೀರಿ. ಯಾರಿಂದ ಅನ್ಯಾಯ ಆಗಿದೆಯೋ ಅವ್ರಿಗೆ ಶಿಕ್ಷೆಗೆ ಒಳಪಡಿಸೋದು ಒಂದು ಇದನ್ನು ಬಿಟ್ಟು ಈಗ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದೀರಿ. ನಿಮ್ಮಂಥ ಅವಿವೇಕಗಳಿಗೆ ನಾವು ಏನನ್ನಬೇಕೋ, ನೀವು ಆಡಳಿತ ನಡೆಸೋದು ನಿಮ್ಮ ಕೈಯಲ್ಲೂ ಆಗ್ತಾ ಇಲ್ಲ. ಇವಾಗ ಅದನ್ನು ಬಿಟ್ಬಿಡಿ. 1.5 ತಿಂಗಳಿಂದ ನೀವು ಇದನ್ನೇ ದೊಡ್ಡದಾಗಿ ರಾದ್ದಂತ ಮಾಡ್ತಾ ಇದ್ದೀರಿ. ಅದನ್ನು ಬಿಟ್ಟು ರೈತರ ಕಡೆ ನೋಡಿರಿ. ಯಾಕಂದರೆ ಈ ಒಂದು ಸಮಯದಲ್ಲಿ ರೈತರು ಬೆಳೆ ಹಿಡದೇ ಇದ್ದರೆ ರೈತರು ಇವಾಗ ಬೆಳೆ ಇಡೋದೇ ಕಷ್ಟ ಆಗಿದೆ. ಇಂಥದ್ರಲ್ಲಿ ಇವತ್ತು ನೀವು ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ, ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರಗಳಿರ್ಬೋದು, ಆರೋಗ್ಯವಾದಂಥ ಬಿತ್ತನೆ ಬೀಜ ಕೊಡಬೇಕು ಅಂತ ನಾವು ನಿಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಇವತ್ತು ಬೆಳೆ ವಿಮೆ ಯಾರು ಬೆಳೆ ಇಟ್ಟಿದ್ದಾರೋ ಅಂಥ ರೈತನಿಗೆ ಬೆಳೆ ವಿಮೆ ಪರಿಹಾರ ಸಿಗ್ತಾ ಇಲ್ಲ, ಖಾತೆಗೂ ಜಮೆ ಆಗ್ತಾ ಇಲ್ಲ. ಇದನ್ನು ನೀವು ತಕ್ಷಣ ಸ್ಥಳ ತನಿಖೆ ಮಾಡಿ ಅವರು ನಿಜವಾದಂಥ ಯಾರು ಬೆಳೆ ಇಟ್ಟಿರುವಂಥ ರೈತರಿಗೆ ಬೆಳೆ ವಿಮೆ ಸಿಗಬೇಕು. ಆಮೇಲೆ ಬರ ಪರಿಹಾರ ಇವಾಗ ಸುಮಾರು ಘೋಷಣೆ ಆಗಿ 1 ವರ್ಷನೇ ಆಗೋಯ್ತು. ಏನು ಬರಪೀಡಿತ ಜಿಲ್ಲೆಗಳು, ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿ 1 ವರ್ಷ ಕಳೆದಿದೆ. ಇವತ್ತಿಗೂ ಆ ಬರ ಏನಿದೆಯೋ ಅದಕ್ಕೆ ನಷ್ಟ ಪರಿಹಾರ ನೀವು ಯಾರಿಗೂ ಯಾವುದೇ ರೈತರಿಗೂ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ನೀವು ಕನಿಷ್ಠ ಪಕ್ಷ 100ಕ್ಕೆ 10 ಜನ ಇಲ್ಲ 20 ಜನ ರೈತರಿಗೂ ಸಿಗ್ತಾ ಇಲ್ಲ. ಅದಕ್ಕಾಗಿ ತಕ್ಷಣ ಈ ಸರ್ಕಾರ ಎಚ್ಚೆತ್ಕೋಬೇಕು. ಇದೇ ತಿಂಗಳು ನಾವು 30ನೇ ತಾರೀಕು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯಗಳನ್ನು ಕೊಡೋಕ್ಕೆ ನಾವು ಜಿಲ್ಲಾಡಳಿತ ಭವನ ಮುಂದೆ ಸೇರ್ತಾ ಇದ್ದೀವಿ. ಅದಕ್ಕಾಗಿ ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ತಾವು ಬಂದು ಈ ಒಂದು ಸುದ್ದಿನ ಏನು ಈ ಪಂಚೇಂದ್ರಿಯಗಳಿಗೂ ಕೆಲಸ ಮಾಡ್ತಾ ಇಲ್ಲ ಇವತ್ತಿನ ಸರ್ಕಾರದಲ್ಲಿ ಅವ್ರ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ರೈತ ಸಂಘದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದು, ಜಿಲ್ಲಾಧ್ಯಕ್ಷರಾಗಿ ಜಿವಿ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಮುನಿವೆಂಕಟರೆಡ್ಡಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಕೆಎಲ್ ಶ್ರೀನಿವಾಸ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ರಿಟೆಕ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ಮುನಿರಾಜ್, ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರನ್ನಾಗಿ ರಮೇಶ್ ಅವರನ್ನ ನೇಮಕ ಮಾಡಿ ಆದೇಶ ಪತ್ರ ನೀಡಿದ್ರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.